ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಬೊಮ್ಮಲೂರು ಸುನಂದಾಮಾಲಾ ಅನ್ನುವಂಥ ಒಬ್ಬಳು ಲೇಡಿ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾಳೆ. ಅದಕ್ಕೆ ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ನನಗೂ ಈಕೆಗೂ ಪರಿಚಯ ಇಲ್ಲ. ವಾರ್ಡ್ ನಂಬರ್ 57ರಲ್ಲಿ ಈಕೆಯ ಬೋಟಿಕ್ ಏನೋ ಒಂದು ಡಿಸೈನಿಂಗ್ ಕಂಪ್ನಿ ಏನೋ ಇಟ್ಕೊಂಡಿದ್ಲು. ಈಕೆ ನಾನು ಅದು ದಾಖಲಾತಿಯನ್ನು ಈಗ ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಹಾಕೊಂಡಿದ್ದಾಳೆ, 51,000 ರೂಪಾಯಿ ಬಾಡಿಗೆ ಅಂತ. ಕಾರ್ಮಿಕ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೊಂಡಿದ್ದಾಳೆ. ಹಾಗೂ GST ಬೆಂಗಳೂರು ಮೈಸೂರು 2 ಕಡೆ ನಡೆಯೋದಕ್ಕೆ ಒಂದು GST ತಗೊಂಡಿದ್ದಾಳೆ. ಈಗ ಒಂದು ಬೋಟಿಕ್ ತರಬೇತಿಯನ್ನು ಮಾಡಬೇಕು ಅಂತಂದರೆ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ರಾಜ್ಯದಲ್ಲಿ ಮಾಡಬೇಕು ಅಂದರೆ, ಆಲ್ ಓವರ್ ಇಂಡಿಯಾ ಮಾಡಬೇಕು ಅಂದರೆ ಆಲ್ ಇಂಡಿಯಾ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಅವರು ಇಂಥ ತರಬೇತಿಯನ್ನು ನಡೆಸ್ತೀನಿ ಅಂದ್ಬಿಟ್ಟು ಅಂತ ಮಾನ್ಯತೆ ಇರತಕ್ಕಂಥ ಒಂದು ಸಂಸ್ಥೆ, ಸರ್ಕಾರಿ ಸಂಸ್ಥೆಯಿಂದ ಅವರು ಅನುಮತಿಯನ್ನು ತೆಗೆದುಕೋಬೇಕು. ನಂತರ ಸ್ಥಳೀಯ ಪಾಲಿಕೆಯಿಂದ ಒಂದು ಅನುಮತಿಯನ್ನು ತೆಗೆದುಕೋಬೇಕು. ಮೈಸೂರು ಮಹಾನಗರ ಪಾಲಿಕೆಯಿಂದ ಅನುಮತಿ ತಗೋಬೇಕು. ಎರಡೂ ತಗೊಂಡಿಲ್ಲ. ಅಲ್ಲೊಂದು ಕ್ರೈಟೀರಿಯಾ ಇರುತ್ತೆ. ಇವತ್ತು JSS ಅಂತ ಮಹಾವಿದ್ಯಾಸಂಸ್ಥೆಗಳನ್ನೇ 20,000 ರೂಪಾಯಿ ವರ್ಷಕ್ಕೆ ಫೀಸ್ ನಡೆಸ್ತಾ ಇದ್ದಾರೆ. ಇವತ್ತು ಅಲ್ಲಿಗೇನಕ್ಕೆ ಹೆಣ್ಮಕ್ಳು ಹೋಗೋಕ್ಕಾಗಿಲ್ಲ ಅಂತಂದರೆ, ಅಲ್ಲಿ ಬೆಳಗ್ಗೆ 9:30ಯಿಂದ ಸಾಯಂಕಾಲ 3:30 ತನಕ ಕ್ಲಾಸ್ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇದನ್ನು ಕಲಿಯೋಕ್ಕೆ ಬರ್ತಕ್ಕಂಥವ್ರು ಕಮಿಟ್ಮೆಂಟ್ ಇರೋರು, ಗಂಡ ಮಕ್ಕಳು ಎಲ್ಲರನ್ನೂ ಸ್ಕೂಲಿಗೆ ಕಳಿಸಿ, ಗಂಡನ ಕೆಲಸಕ್ಕೆ ಕಳಿಸಿ, ನಾನೇನೋ ಒಂದು ಜೀವನದಲ್ಲಿ ಏನು ಬದುಕು ಕಟ್ಕೊತೀನಿ ಅಂತಕ್ಕಂಥವ್ರು. ಈಗ ಕೆಲವರು ಗಂಡ ಎಲ್ಲ ಒಳ್ಳೆ ಸಂಪಾದನೆ ಮಾಡ್ತಿದ್ರೆ ಫ್ಯಾಷನ್ನಾಗಿ ಕಲ್ತ್ಕೊತೀನಿ ಅಂತಕ್ಕಂಥವ್ರು ಹೋಗ್ತಾರೆ. ಅಲ್ಲಿ ಕೆಲವೊಂದು ಕಡೆ ಎಲ್ಲ ಸಮಯ ಇರುತ್ತೆ. ಅವರು ನೀಟಾಗಿ ದೊಡ್ಡ ಡೆಕೋರೇಷನ್ ಆಗಿ ದೊಡ್ಡದಾಗಿ ಮಾಡ್ತಾರೆ. ರೆಡ್ ಕಾರ್ಪೆಟ್ ಅಂತ ಒಂದು ದೊಡ್ಡ ಸಂಸ್ಥೆಗಳನ್ನೆಲ್ಲ ಮಾಡ್ಕೋತಾರೆ. ಅವ್ರಿಗೆ ಅವ್ರ ಮನೆಯಲ್ಲಿ ಒಳ್ಳೆ ಆರ್ಥಿಕವಾಗಿ ಸಹಾಯ ಇರುತ್ತೆ. ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಹೆಣ್ಮಕ್ಳಿಗೆ ಸಮಯನೂ ಇರೋದಿಲ್ಲ. ಅವ್ರು ಉಳಿಕೆ ಸಮಯದಲ್ಲಿ 12:30, 10 ಗಂಟೆ, 11 ಗಂಟೆ ಮೇಲೆ ಮಧ್ಯಾಹ್ನ 3 ಗಂಟೆ, 4 ಗಂಟೆ ಒಳಗಡೆ ಕಲಿಯೋದಕ್ಕೆ ಒಂದು ಪ್ಲಾಟ್ಫಾರಮ್ ಬೇಕಾಗಿರುತ್ತೆ. ಈಕೆ ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಎಲ್ಲ ಹಾಕಿ ಹೆಣ್ಣುಮಕ್ಳುಗಳನ್ನು ಅರ್ಧಂಬರ್ಧ ಬಟ್ಟೆ ಬಿಚ್ಚಿಸ್ಬಿಟ್ಟು ಬ್ಲೌಸ್ ಹೆಂಗೆ ಕಲಿಸ್ಬೇಕು ಅಂತೇನೇನೋ ಆಗ್ತಾಳೆ. ಅದು ಕೂಡ ಅಪರಾಧನೇ ಅದುವೇ. ಈಕೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು, ಹೆಣ್ಮಕ್ಳು ಬೆನ್ನು ತೋರಿಸೋದು, ಹೆಣ್ಮಕ್ಳು ಸೊಂಟ ತೋರಿಸೋದು, ಅದನ್ನೆಲ್ಲದನ್ನು ಪೋಸ್ಟ್ ಮಾಡ್ತಾಳೆ ಈಕೆ. ಆಯಿತಾ? ಅದು ಒಂಥರ ಉತ್ತೇಜನಕಾರಿಯಾಗಿ ಇದು ಮಾಡ್ದಂಗೆ ಲೆಕ್ಕ ಅದು. ಯಾಕೆ ಇವಳ್ದೇನಕ್ಕೆ ತೋರಿಸ್ಕೊಂಡಿಲ್ಲ? ಬೇರೆ ಹೆಣ್ಮಕ್ಳು ಬಂದಿರತಕ್ಕಂಥ ಬಡ ಹೆಣ್ಮಕ್ಳುಗಳ್ದೇನಕ್ಕೆ ತೋರಿಸ್ತಾಳೆ ಈಕೆ? ಇದನ್ನೆಲ್ಲ ಮಾಡಿ ಕರೆಸೋವಂಥದ್ದು. ಅವ್ರು ಬಂದಾದಮೇಲೆ 1 ಲಕ್ಷನೋ 1.25 ಲಕ್ಷನೋ ಹೇಳ್ತಾಳೆ. ವಿಧಿ ಇಲ್ಲ ಪಾಪ, ತಾಳಿನ ಇಟ್ಟಿರ್ತಾರೋ, ಉಂಗುರ ಇಟ್ಟಿರ್ತಾರೋ, ಏನೋ ಒಂದು ಇಟ್ಟಿರ್ತಾರೆ. ಒಂದು 3 ತಿಂಗಳಲ್ಲಿ ಕಲ್ತ್ಕೊಂಡ್ಬಿಡ್ತು ಅಂದರೆ ಒಂದು ಬ್ಲೌಸ್ ಹೊಲಿದ್ರೆ 5,000 ರೂಪಾಯಿ ಸಿಗುತ್ತೆ, ನಾನು ಒಂದು ವೃತ್ತಿ ಮಾಡ್ದಂಗೆ ಆಗುತ್ತೆ ಏನೋ ಆಸೆಯಿಂದ